ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಬೀದರ್ ಜಿಲ್ಲೆಯ ಕೊಳಾರಕೆ ಗ್ರಾಮದಲ್ಲಿ ಹೊಸದಾಗಿ ಸ್ಥಾಪಿಸಲಾದ ವಾಟರ್ ಪಾರ್ಕ್ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತಾಣವಾಗಿ ಪರಿಣಮಿಸಿದೆ. ಮೊದಲೆಲ್ಲ ಕುಟುಂಬ ಸಮೇತ ಮನೋರಂಜನೆಗಾಗಿ ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಒಂದು ಹೈದರಾಬಾದ್, ಗುಲ್ಬರ್ಗಾ ಇಲ್ಲ ಚಾಕೂರ್ಗೆ ವಾಟರ್ ಪಾರ್ಕ್ಗಳಿಗೆ ಹೋಗಬೇಕಾಗ್ತಾ ಇತ್ತು. ಆದರೆ ಇದೀಗ ಬೀದರ್ ಜಿಲ್ಲೆಯ ಜನತೆಗೆ ಬೀದರ್ ನಗರದಿಂದ ಕೇವಲ ಅರ್ಧ ಗಂಟೆಯಷ್ಟು ಮಾತ್ರ ದೂರವಿರುವ ಕೊಳಾರಕೆ ಗ್ರಾಮದಲ್ಲಿ ಒಂದು ವಾಟರ್ ಪಾರ್ಕ್ ನಿರ್ಮಾಣಗೊಂಡಿದ್ದು ಚಿಕ್ಕವರಿಂದ ದೊಡ್ಡವರು ಕೂಡ ಕುಟುಂಬ ಸಮೇತ ಬಂದು ಎಂಜಾಯ್ ಮಾಡಬಹುದಾಗಿದೆ. ಈಗಾಗಲೇ ಜನರು ಇದರ ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕವರಿಗೆ 150 ಹಾಗೂ ದೊಡ್ಡವರಿಗೆ ₹200 ಎಂಟ್ರಿ ಫೀ ಇದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಎಂದು ವಾಟರ್ ಪಾರ್ಕ್ ಮಾಲೀಕರು ಈ ಮೂಲಕ ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತಂತೆ ಪುಟ್ಟ ಪೋರಿ ಒಬ್ಬಳು ಮಾತನಾಡಿ, ವಂಡರ್ಲಾ ದೂರದ ನಗರಗಳಿಗೆ ಹೋಗಿ ಅದರಲ್ಲೇ ಈ ಕುರಿತಂತೆ ಪುಟ್ಟ ಪೋರಿ ಮಾತನಾಡಿ, ವಂಡರ್ಲಾಗಾಗಿ ವಾಟರ್ ಪಾರ್ಕ್ ಆಗಿ ಮೊದಲೆಲ್ಲ ದೂರದ ನಗರಗಳಿಗೆ ಹೋಗಿ ಎಂಜಾಯ್ ಮಾಡಬೇಕಾಗ್ತಾ ಇತ್ತು. ಆದರೆ ಇದೀಗ ಬೀದರ್ ಸಮೀಪವೇ ಇಂತಹದೊಂದು ವಾಟರ್ ಪಾರ್ಕ್ ಆಗಿದ್ದು ಬಹಳ ಖುಷಿ ತಂದುಕೊಟ್ಟಿದೆ. ಇವತ್ತು ನಾವು ಕುಟುಂಬ ಸಮೇತ ಬಂದು ಬಹಳ ಎಂಜಾಯ್ ಮಾಡಿದ್ದೇವೆ ಎಂದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಹಾಯ್ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ ವಾಟರ್ಫಾಲ್. ನಾವೆಲ್ಲ ವಂಡರ್ಲಾಕ್ಕೆಲ್ಲ ಹೋಗಿ ಬರ್ತಿದ್ದೀವಿ, ಅದು ಚೆನ್ನಾಗಿದ್ದಿದ್ದಿಲ್ಲ. ಬೀದರ್ ಜಿಲ್ಲೆಯಲ್ಲಿ ಆಗಿದೆ, ಇದು ತುಂಬ ಚೆನ್ನಾಗಿದೆ. ನಾವು ಯಾವಾಗಲೂ ಬರ್ಬೋದು ಇಲ್ಲಿ ಆಟ ಆಡಲಿಕ್ಕೆ. ತುಂಬ ಎಂಜಾಯ್ ಮಾಡಿದ್ವಿ, ಮತ್ತು ಯಾವಾಗೂ ಬರ್ತೀನಿ ಇಲ್ಲಿ ಎಂಜಾಯ್ ಮಾಡಲಿಕ್ಕೆ. ಥ್ಯಾಂಕ್ ಯು. ಅಶೋಕ್ ಶಂಭು ಅಂತ ನನ್ನ ಹೆಸರು, ಕೊಳಾರಕೆ ಗ್ರಾಮದವರು. ಆಮೇಲೆ ಇದು ವಾಟರ್ ಪಾರ್ಕ್ ಮತ್ತು ಸ್ವಿಮ್ಮಿಂಗ್ ಪೂಲು, ರೇನ್ ಡ್ಯಾನ್ಸ್ ಇದೆ. ನಮ್ಮ ಬೀದರ್ ಜನತೆ ಮೊದಲೆಲ್ಲೂ ಹೈದ್ರಾಬಾದು, ಗುಲ್ಬರ್ಗ, ಬೆಂಗಳೂರು, ಶಾಕೂರು ಅತ್ತೆಲ್ಲ ಹೋಗ್ತಿರು. ಅವರಿಗೆಲ್ಲ ಭಾಳ ತುಂಬಾ ದೂರ ಅನ್ನಿಸ್ತಾ ಇತ್ತು. ಇವಾಗ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಇದು ಮೊದಲ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅವರಿಗೆ ಸಮಯನೂ ಉಳಿತಿದೆ, ದುಡ್ಡು ಉಳಿತಿದೆ. ಮಿನಿಮಮ್ ಅವ್ರ ಮ್ಯಾಕ್ಸಿಮಮ್ ಪ್ರೈಸಲ್ಲಿ ಏನಪ್ಪ ಅಂದರೆ ಸರ್ವಿಸ್ ಕೊಡ್ತಾ ಇದ್ದೇವೆ. ಎಲ್ಲ ಜನರು ಬೀದರ್ ಜಿಲ್ಲೆಯ ಜನರು ಬಂದು ಇದರ ಸದುಪಯೋಗ ಪಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಮಿನಿಮಮ್ ಪ್ರೈಸ್ ಅಷ್ಟೇ.